ಹಾಂ ಸರ್ ಅದ ಹಲ್ಲ ಸಿದ್ದಾವಡ್ರ ಹಲ್ಲ ಅದು ಸಾಕ್ಷಾತ್ ಹಾಂ ಹಾಂ ರೀ ಸಿದ್ದಾವಡ್ರ ಸ್ವಂತ ಒಂದು ಶರೀರದ ಭಾಗ ಐತ್ರಿ ಅದು ಇದನ್ನ ಈ ಮಠಕ್ಕೆ ಬಂದ ಇಲ್ಲೆಲ್ಲ ಭಕ್ತರು ದಾನ ಅಪ್ಪಾರ ಹೆಸರಲ್ಲಿ ಬರೆದು ಕೊಟ್ರಿ ಅಪಾರ ಹೆಸರು ಒಂದು ಸಾಧಾರಣ ಒಂದು 20 ಮಣಿಗಳು ಇದ್ರು ಇವೆಲ್ಲ ಹೊರ ಸರಿ ಸುತ್ತಾದ ಇಲ್ಲಿ ಎಲ್ಲ ಮನೆಗಳು ಇದ್ರು ಮಣಿಗಳು ಇದ್ರಿ ಅದನ್ನ ನಮ್ಮದೈತಿ ಅದನ್ನ ಅಪ್ಪಾರ ಹೆಸರಲ್ಲಿ ಬರೆದು ಕೊಡ್ತೀವಿ ಬಿಟ್ಟು ಕೊಡ್ತೀವಿ ಅದು ಸಿದ್ದಾವಡ ಮಠ ಆಗಲಿ ಅಣ್ಣ ಅವಾಗಿಂದ ಇದು ಸಿದ್ದಾವಡ ಮಠ ಆತ್ರಿ ಅಂದ್ರೆ ಜಾತ್ರೆ ಲಾಸ್ಟ್ ಎಂಡಿಂಗ್ ಟೈಮ್ದಾಗ ಟೈಮಿಗೆ ರಥೋತ್ಸವ ಯಾವ ಟೈಮ್ದಾಗ ಆಕೈತಿ ಆಮೇಲೆ ಸರ್ ಜನವರಿ 14 ಸಾಯಂಕಾಲ 5 ಗಂಟೆ. ಅಮ್ಮಾರ ನಮಸ್ಕಾರ ರೀ. ಮೊದಲಿಗೆ ಬಂದು ನೀವು ಮೂಲ ಎಲ್ಲಿದ್ರಿ ಆಮೇಲೆ ಅಮ್ಮಾರ್ರೆ? ಮೂಲ ದೇವರು ಬಳಿಯಲ್ಲಿದ್ದಾರೆ, ಹುಬ್ಬಳ್ಳಿ ಅಲ್ರಿ. ಅಲ್ಲಿ ಸಿದ್ಧಶಿವಗಳ ಆಶೀರ್ವಾದದಿಂದ ನಾವು ಶಾಸ್ತ್ರಾಭ್ಯಾಸ ಮಾಡಿದ್ವಿ. ನಮಸ್ಕಾರ ದೇವರು, ನಾನು ನಿಮ್ಮ ಕೆಲ್ಲಾಡಿ ಬಸ್ಸು. ದೇವರು ಈಗ ನಾನು ಬಂದುಬಿಟ್ಟಿದ್ದೀನಿ ರೀ. ಎಲ್ಲಿ ಅಂತ ಕೇಳ್ಬೋದು ದೇವರು, ಇದು ಹುಬ್ಬಳ್ಳಿ ಸಿದ್ಧಾರೂಢ ನೋಡಿರ್ಬೋದು. ಅದೇ ರೀತಿ ಬಂದ್ಬಿಟ್ಟು ದೇವರು ಇಲ್ಲಿ ಮಂಟೂರೊಳಗೆ ಸದ್ಗುರು ಸಿದ್ಧಾರೂಢ ಮಠ ಕೂಡ ಐತ್ರಿ. ಅದು ಎಲ್ಲಿ ಐತಪ್ಪ ಅಂದ್ರೆ ದೇವರು ಇದೇನು ನೋಡಾತಿರ್ಲಿಲ್ಲ, ಇದು ಬಂದ್ಬಿಟ್ಟು ನಿಪ್ಪಾಣಿ ರೀ. ಅದೇ ರೀತಿ ಬಂದ್ಬಿಟ್ಟು ದೇವರು ಇದು ಬಂದ್ಬಿಟ್ಟು ಮುದೋಳ್ ಹೋಗೋ ಹೆದ್ದಾರಿ ಒಳಗೆ ಇಲ್ಲಿ ಬರ್ತೈತ್ರಿ ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾದ್ವಾರ ಮಂಟೂರು ರೀ. ಇದೇನು ನೋಡತ್ತಿಲ್ಲ ದೇವರು, ಇದು ಬಂದ್ಬಿಟ್ಟು ಮಹಾದ್ವಾರ ಕಮಾಂಡ್ ರೀ. ಹಾಗಿದ್ರೆ ಬರ್ರಿ ದೇವರು ಒಳಗೆ ಹೋಗೋಣ, ಸಿದ್ಧಾರೂಢ ಬಗ್ಗೆ ಮಠದ ಬಗ್ಗೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನೋ ಅಂತ ಹೇಳುತ್ತಾ ಬರಲಿ. ಆಗಿದ್ರ ದೇವರು ಇದನ್ನು ನೋಡತ್ತಿರಲಿ ಮಹಾದ್ವಾರದ ಈಗ ಬಂದ್ಬಿಟ್ಟು ಕೆಲಸ ನಡೆದೈತ್ರಿ. ಅಂದ್ರೆ ಇದು ಬಣ್ಣ ಹಂಚೋದನ್ರು ಇದನ್ನು ಮಾಡತ್ತಾರ್ರಿ. ಎಲ್ಲ ಈಗ ಕಾಮಗಾರಿಕೆ ಪ್ರಗತಿ ಒಳಗೈತ್ರಿ, ಕೆಲಸ ಚಾಲೋ ಐತ್ರಿ ನೋಡ್ರಿ. ಜಾತ್ರೆ ಈಗೇನೋ ಇನ್ನು ಕೆಲವೇ 4-5 ದಿವಸಗಳಲ್ಲಿ ಜಾತ್ರೆ ಏನೋ ಚಾಲೋ ಆಗೋದೈತ್ರಿ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಇದನ್ನು ಬಂದ್ಬಿಟ್ಟು ಎಲ್ಲ ಬಣ್ಣ ಹಚ್ಚೋದನ್ನು ಇದನ್ನು ಈಗ ಸದ್ಯತೆ ನಡೆದೈತ್ರಿ. ಹಾಗಿದ್ರೆ ಬರ್ರಿ ದೇವರು ಒಳಗೆ ಹೋಗೋಣಂತ. ದೇವರು ಈಗ ನಾವು ಹೊಂಟಿದ್ರಿ ಜಗದ್ಗುರು ಸಿದ್ಧಾರೂಢ ಮಠ ಕಡೆ ರೀ. ಅದೇ ರೀತಿ ಬಂದ್ಬಿಟ್ಟು ದೇವರು ಈ ಮಠ ಎಲ್ಲಿ ಬರ್ತೈತೆ ಅಂತ ಕೇಳ್ಬೋದು. ದೇವರು ಈ ಮಠ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮಂಟೂರು ಎಂಬ ಗ್ರಾಮದಲ್ಲಿ ಬರ್ತೈತ್ರಿ. ಹಾಗಿದ್ರೆ ಬರ್ರಿ ದೇವರು ಮಠ ಆಟ ಪರಿಚಯ ಮಾಡಿ ಮಠದ ಬಗ್ಗೆ ಆಟ ತಿಳ್ಕೊಂಡ ಬರೋಣಂತ. ದೇವರು ಕಡಿಗೂ ನಾ ಬನ್ನಿ ಸದ್ಗುರು ಶ್ರೀ ಸಿದ್ಧಾರೂಢ ಮಠಕ್ಕೆ ರೀ. ಹಾಗಿದ್ರೆ ಬರ್ರಿ ದೇವರು ಇಲ್ಲಿ ಒಬ್ಬರ ಸರ್ಗಳ ಕೈಲಿ ಇಲ್ಲಿ ಮೂಲ ಸ್ಥಳ ಹೆಂಗೆ ಇಲ್ಲಿ ಇದನ್ನಾತ್ರಿ. ಮೇನ್ ಮೂಲ ಬಂದ್ಬಿಟ್ಟು ಹುಬ್ಬಳ್ಳಿ ಸಿದ್ಧಾರೂಢ ನೋಡಿರ್ಬೋದು. ಅದೇ ರೀತಿ ಬಂದ್ಬಿಟ್ಟು ಇಲ್ಲಿ ಮಂಟೂರಾಗ ಇದು ಮೂಲ ಸ್ಥಳ. ಇಲ್ಲಿ ಬರ್ಬೇಕಾರೆ ಏನು ಕಾರಣ ಏನು ಎಲ್ಲ ಸರ್ಗಳು ಬಾಯಲಿನೇ ಕೇಳೋರಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ಮ ಹೆಸರೇನು? ದುಂಡಪ್ಪ ಶಿವಪ್ಪ ಅರಗಂಜಿ. ದುಂಡಪ್ಪ ಶಿವಪ್ಪ ಅರಗಂಜಿ ರೀ. ಹಾಂ ರೀ. ಇದು ಮಠ ಇಲ್ಲಿ ಮಂಟೂರಾಗ ರೀ ಸರ್. ಇದು ಎಷ್ಟನೇ ವಿಷಯದಾಗಿ ನಿರ್ಮಾಣ ಆತಮಲ್ಲ ರೀ? ನಾವು ಹುಟ್ಟಿದ್ದು ಸರ 1953ನೇ ಇಸ್ವಿಯಲ್ಲಿ. ಹ್ಞೂ ರೀ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯರ ನಮ್ಮ ಗ್ರಾಮದ ಹಿರಿಯರು ಹೇಳ್ತಿದ್ರು. ಹ್ಞೂ ರೀ. ಮೂಲ ಸಿದ್ಧಾರೂಢ ಮಠ ಹುಬ್ಬಳ್ಳಿಯಲ್ಲಿತ್ತು. ಆ ಹುಬ್ಬಳ್ಳಿಯಲ್ಲಿ ಇದ್ದಂಥ ಸಿದ್ಧಾರೂಢರ ಶಿಷ್ಯರು ಅನ್ನುವಂಥವ್ರೊಬ್ರು ಇದ್ರು, ನಾಗಭೂಷಣ ಶಿವಯೋಗಿ ಅಂತ ಹೇಳಿ. ಅವರ ಹುಟ್ಟಿದ 6ನೇ ವರ್ಷನ ಸಿದ್ಧಾರೂಢರ ಮಠಕ್ಕೆ ಹೋಗಿದ್ರು. ಅವರ ಅಲ್ಲೇ ಇದ್ರು. ಆಗ ಸಿದ್ಧಾರೂಢ ಇದ್ದಾಗ ನಮ್ಮಲ್ಲಿ ಊರ್ ಗೌಡ್ರ ಆದಂತ ಮಗ್ಯಾಪ ಗೌಡ್ರ ಆ ಸಿದ್ಧಾರೂಢ ಸಪ್ತಾಕ ಹುಬ್ಬಳ್ಳಿಗೆ ಹೋಗ್ತಿದ್ರಿ. ಹೋಗೋದಾಗ ಅವಾಗ ಸಿದ್ಧಾರೂಢ ದೇಹ ಬಿಡು ಕಾಳಕ್ಕೆ ಅವ್ರ ನಮ್ಮ ಊರವ್ರು ಹೇಳಿದ್ರು, ಸಿದ್ಧಾರೂಢ ಹುಬ್ಬಳ್ಳಿ ಸಪ್ತಾಕ್ರಿ ನಮ್ಮ ಊರಾಗೂ ಸ್ವಲ್ಪ ಕೆಲವೊಂದು ವರ್ಗಣಿ ಮಾಡಿ ಕೊಡ್ತೀವಿ, ನಮ್ಮ ಊರಿಗೂ ನಿಮ್ಮ ಶಿಷ್ಯರನ್ನ ಯಾರನ್ನ ಕಳಿಸ್ರಿ ಅಂತಣ್ಣ. ಅವಾಗ ಈ ನಾಗಭೂಷಣ ಶಿವಯೋಗಿಗಳು ಇವ್ರನ್ನ ಯಾರು ಸರ್? ಇವ್ರನ್ನ ಮೊದಲನೇ ಈ ನಾಗಭೂಷಣ ಶಿವಯೋಗಿಗಳು ಸಿದ್ಧಾರೂಢರ ಶಿಷ್ಯರು. 53 ವರ್ಷ ಸಿದ್ಧಾರೂಢರ ಇದ್ದವ್ರಿ. ಅವಾಗ ನಮ್ಮ ಊರಿಗೆ ನಮ್ಮ ಊರ್ ಗೌಡ್ರ ವಿನಂತಿ ಮೇರೆಗೆ ಸಿದ್ಧಾರೂಢರ ನಮ್ಮ ಊರಿಗೆ ಸಿದ್ಧಾರೂಢ ಮಠಕ್ಕೆ ವರ್ಗಣಿ ಮಾಡೋ ಸಲುವಾಗಿ ಇವ್ರನ್ನ ಕಳಿಸ್ರಿ. ಅದೇ ರೀತಿ ಪ್ರತಿ ವರ್ಷ ನಮ್ಮಲ್ಲಿ ಇವ್ರು ಬರಾಕತ್ತಾನ. ಇಲ್ಲಿ ಬರ್ತ ನಮ್ಮಲ್ಲಿ ಅಧ್ಯಾತ್ಮ ಜೀವಿಗಳು ಭಾಳ ಇದ್ರಿ. ಆಗ ಇದ್ರ ಸಲುವಾಗಿ ಇಲ್ಲಿ ಶಾಸ್ತ್ರ ಪುರಾಣ ನಡೆಸ್ರಿ ಅಣ್ಣ. ಆಗಾಗ ಮತ್ತೆ ಬಂದ ತಿಂಗಳ ಗಂಟ್ಲೆ ಶಾಸ್ತ್ರ ಪುರಾಣ ನಡೆಸ್ತಿದ್ರು. ಈ ನಾಗಭೂಷಣ ಶಿವಯೋಗಿಗಳು ಇವರು ಅಂತ ನಡೆಸ್ತಿದ್ರು. ನಡೆಸೋ ಟೈಮ್ದಾಗ ರೇವಣ ಸಿದ್ದೇಶ್ವರ ಮಠ ಆತೈತ್ರಿ. ಇಲ್ಲಿ ಆ ರೇವಣ ಸಿದ್ದೇಶ್ವರ ಮಠದಲ್ಲಿ ಮೊದಲು ಶಾಸ್ತ್ರ ನಡೆಸ್ತಿದ್ರು. ನಮ್ಮಲ್ಲಿ ಗೌಡ್ರ ಎಲ್ಲರೂ ನಮ್ಮ ಊರ್ ಜನರೆಲ್ಲ ಕೇಳ್ತಿದ್ರು. ಕೇಳೋಣ ಅಲ್ಲಿ ಜನದಟ್ಟಣೆ ಭಾಳ ಆಗಿ ಅಲ್ಲಿ ಇದಾಗಣ ಸ್ವಂತದ ಒಂದು ನಮ್ಮದು ಮಠ ಆದ್ರ ಚಲೋ ಅಂತೇಳಿ ಅಪ್ಪಾರು ಹೇಳೋಣ ಅಂದ ಬಳಿಕ ಇಲ್ಲಿ ಮೊದಲು ಈ ಬ್ರಾಹ್ಮಣರ ಪೈಕಿ ಒಬ್ಬ ಸಂಭಾಜಿ ಕುಲಕರ್ಣಿ ಅತ್ತಿದ್ರಿ. ಅವ್ರೊಂದು ಇಲ್ಲಿ ಭಜನಿ ಮಣಿ ಅಂತ ಕಡಿಸಿದ್ರು. ಮಣಿ ಕಡಿಸಿರು. ಅಲ್ಲಿ ಒಬ್ರು ಶರಣಾಮರಿದ್ರು, ಭಜನೆ ಮಾಡ್ಕೋತ ಇರ್ತಿದ್ರು. ಅವ್ರು ಶರಣಾಮರ ಏನೋ ಇಲ್ಲಿ ಬಿಟ್ಟು ಹೋದ್ರಿ. ಅವಾಗ ನಮ್ಮ ಊರ್ ಜನ ಭಜನೆ ಮಾಡ್ಕೋತ ಇರ್ತಿದ್ರಿ. ಅದಕ್ಕೆ ಭಜನಿ ಮಣಿ ಐತಿರ. ಅದಕ್ಕೆ ಭಜನಿ ಮಣಿ ಇತ್ತು. ಸಣ್ಣ ಮಾಳಿಗೆ ಮಣಿಗಿತ್ತು, ಭಜನಿ ಮಣಿ ಐತಿದ್ರು ಅಂತ. ಅವ್ ಸಂಭಾಜಿ ಕುಲಕರ್ಣಿ ಇದ್ದವ್ರ ಅವ್ರ ಅದನ್ನ ನಮ್ಮದೈತಿ, ಅದನ್ನ ಅಪಾರ ಹೆಸರು ಬರೋದು ಕೊಡ್ತೀವಿ, ಬಿಟ್ಟು ಕೊಡ್ತೀವಿ, ಅದು ಸಿದ್ಧಾರೂಢ ಮಠ ಆಗ್ಲಿ ಅಣ್ಣ. ಅವಾಗಿಂದ ಇದು ಸಿದ್ಧಾರೂಢ ಮಠ ಆತ್ರಿ. ಮಠ ಆತು. ಮಠ ಆದ ಬಳಿಕ ಸಿದ್ಧಾರೂಢರ ಅಂತ್ಯಕಾಲಕ್ಕ
ಅವ್ರ ಅಂತ್ಯಕಾಲಕ್ಕೆ ಅಗದಿ ಶಾರೀರಿಕ ಕ್ಷೀಣಾದಾಗ ಅವರು ಮುಂಜಾನೆ ಎದ್ದ ಹಲ್ಲು ತಿಕ್ಕೊಳ್ದಾಗ ಅವ್ರ ಹಲ್ಲು ಉಚ್ಚಿ ಒಂದು ಕೈಯಾಗಿ ಬಿದ್ದೈತ್ರಿ ಅವ್ರದ್ದು ಹಲ್ಲು ಉಚ್ಚಿ ಕೈಯಾಗಿ ಬಿದ್ದೈತಿ ಅದನ್ನ ಹೊರಗೆ ಯಾರ ಕೈಯಾಗ ಬಿಡ್ಬೇಕನ್ನ ನೋಡಿದಾರ ಅಟೋಳಿಗೆ ನಾಗಭೂಷಣ ಶಿವಗಳ ಅಲ್ಲಿ ಮಠ ಸೇವಾ ಮಾಡಾಕತ್ತಿರತ್ತ ನಾಗಾನಂದ ಬಾಪ ಇಲ್ಲಿ ಇದನ್ನ ಜೋಪಾನ ಮಾಡಿಡಪ್ಪ ಇದು ಎಲ್ಲಿರ್ತೈತಿ ಅಲ್ಲಿ ನಾ ಇರ್ತೀನಿ ಅಂತ ಹೇಳಿರತ್ತ ಏನಾದರೂ ನೋಡಬಹುದ್ರಿ ಹೇಳ್ರತ್ರಿ ಹೇಳಿದ ಪ್ರಕಾರ ಈ ನಾಗಭೂಷಣ ಶಿವಗಳ ಆ ಹಳಿ ಮಠ ಇದ್ದಾಗ ಬಂದ ಅಲ್ಲಿ ಅದನ್ನ ಗದ್ದಿಗೆ ಒಳಗೆ ಒಂದು ಚಟಿಗ್ಯಾಗ ಹಾಕಿಟ್ಟ ಅದನ್ನ ಅದ್ರ ಮೇಲೆ ಸಿದ್ಧಾರ್ಥ ಫೋಟೋ ಇಟ್ಟ ಮಾಡಿನಾಗ ಇಟ್ಟು ಪೂಜೆ ಮಾಡಕ್ಕೆ ಚಾಲು ಮಾಡ್ರಿ ಅದೇ ಅಲ್ಲ ನಾವು ಈಗ ಅಲ್ಲಿ ಇದನ್ನ ಇಟ್ಟಿದೀವ್ರಿ ಇಲ್ಲಿ ಈ ಕಡೆ ತೋರ್ಸೋದು ಇದ್ರಾಗ ಬರ್ಬೇಕು ಅದ ಹಲ್ಲ ಆ ಹಲ್ಲ ಈಗಾಗಲೇ ನಾವು ಅದನ್ನ ಗದ್ದಿಗೆ ಸಿದ್ಧಾರ್ಥ ಗದ್ದಿಗೆ ಬಡ್ಡಿಯಾಗ ಹಾಕಿದೀವ್ರಿ ಅದ ಹಲ್ಲ ಸಿದ್ಧಾರ್ಥ ಹಲ್ಲ ಸಾಕ್ಷಾತ್ ಸಿದ್ಧಾರ್ಥ ಸ್ವಂತ ಒಂದು ಶರೀರದ ಭಾಗ ಐತ್ರಿ ಅದು ಹಲ್ಲ ಅಂದ್ರೆ ಒಂದು ಭಾಗ ಶರೀರ ಭಾಗ ಆ ಸಿದ್ಧಾರ್ಥ ಹಲ್ಲ ಐತಿ ಅದನ್ನ ಈ ಸಿದ್ಧಾರ್ಥ ಗದ್ದಿಗೆ ಬಡ್ಡ್ಯಾಗ ಹಾಕಿದೀವ್ರಿ ಅವಾಗ ಸಿದ್ಧಾರ್ಥ ಫೋಟೋದ ಬಡ್ಡ್ಯಾಗ ಏನಂತ ಚಟಿಗೆ ಒಳಗೆ ಹೋಗಿದಿರಲ್ಲ ಅವಾಗ ಈ ಅಪ್ಪಾರ ದೇವ್ ಬಿಟ್ಟು ಮಲ್ತ ಇವ್ರು ಬರಾಕತ್ರಿ ನಮ್ಮ ಊರಿಗೆ ಈ ಸಿದ್ಧ ಶಿವಗಳು ಅವ್ರ ನಂತರ ಇವ್ರಿ ಮಠಾಧೀಶರು ದೇವ್ರ ಹುಬ್ಬಳ್ಳಿ ಅಂತ ದೇವ್ರ ಹುಬ್ಬಳ್ಳಿ ಪೀಠಾಧೀಶರು ಇವರು ಅದು ಇದು ಅವ್ರದ ನಮ್ಮ ಅಪ್ಪಾರ್ದನ ಇದು ಪೀಠಕ್ಕೂ ಇವರ ಅಧ್ಯಕ್ಷರಿ ಈ ಮಠ ಎಲ್ಲ ಇವ್ರ ಹೆಸರಲ್ಲೇ ಐತಿ ಇವ್ರು ಬರಾಕತ್ತ ಬಳಕ ಇವ್ರ ಮುಂದೆ ನಮ್ಮ ಊರು ಭಕ್ತರ ನಾವೆಲ್ಲ ಕೂಡಿ ಒಂದು ವಿನಂತಿ ಮಾಡ್ಕೊಂಡಿವ್ರಿ ವಿನಂತಿ ಮಾಡ್ಕೊಂಡ್ ಬಳಕ ಏನ್ರಿ ಹಳಿ ಮಠ ಐತಿ ಜಾತ್ರೆ ವಡಸಕೈತು ಇನ್ನು ಸ್ವಲ್ಪ ದೊಡ್ಡ ಮಠ ಮಾಡ್ರಿ ಅಂತಂದಿವ್ ಹೆಂಗ್ ನೋಡ್ರಿ ಇಲ್ಲಿ ದುಷ್ಕಾಳ ಏರಿಯಾ ಬಡತನ ಊರ ಹೆಂಗ್ ನೋಡ್ರಿ ಇಲ್ಲ ದೇವ್ರ ಸಿದ್ಧಾರ್ಥ ಹೆಂಗಾರ ಪಾರ ಹಚ್ತಾನ್ರಿ ನಾನು ಅವರು ಮಾಡ್ರಿ ಅಂದ್ರ ಮಾಡ್ರಿ ಅದನ್ನ ಬಿಚ್ಚಿ ತೆಗದ ಹೊಸ ಮಠ ಕಟ್ಟಾಕೈತಿವ್ರಿ ಬೀಚ್ ತೆಗುವಾಗ ನಮ್ಕಿಂತ ಮೇಲೆ ಹಿರಿಯರು ಇದ್ದಿರಲ್ಲ ಇಲ್ಲ ನಾಗಭೂಷಣ ಅಪ್ಪಾರ ಸಿದ್ಧಾರ್ಥ ಹಲ್ಲಿಲ್ಲಿ ಇಟ್ಟಿದ್ರು ಮತ್ತು ಅದನ್ನ ಜೋಪಾನ ತೆಗಿರಪ್ಪ ಹೊಸ ಮಠ ಕಟ್ಟುವಾಗ ಅದ್ರ ಬಡ್ಡೆ ಅದನ್ನ ಸ್ಥಾಪನಾ ಮಾಡೋಣ ಅಂದ್ರು ಅದು ಎಷ್ಟು ನಾವು ಇಲ್ಲಿ ಗದ್ದಿಗೆ ಇಲ್ಲೇ ಮಾಡಬೇಕು ಇಷ್ಟಕ್ಕೆ ಸಣ್ಣದು ಕಟ್ಬೇಕಂತ ಇದ್ದಿದ್ದು ಅನ್ಬಿಡ್ದು ಅದನ್ನ ತೆಗಿಯೊಳ್ದಾಗ ಆ ಹಲ್ಲಿದ್ದು ಚಟಿಗೆ ಒಟ್ಟ ಸಿಗ್ಲಿಲ್ಲ ಗಾಡಿ ಒಳಗೆ ಇಳಿದ ಈಗ ಎಲ್ಲಿ ಗದ್ದಿಗೆ ಐತ್ಲ ಅಲ್ಲಿ ಹೋಗಿ ನೆಲ್ದಾಗ ಕೂತಿತ್ರಿ ಅದು ತಾಣ ಹೆಂಗೆ ಹೋಗಿತ್ತು ಯಾರಿಗೂ ವಿಚಿತ್ರ ಅಂದ್ರೆ ಇಲ್ಲಿ ಕಟ್ಟೋದು ಗದ್ದಿಗೆ ಅಂತ ಹೇಳಿದ್ನಿ ಆ ಗದ್ದಿಗೆ ಕಟ್ಟುವಾಗ ಅಲ್ಲಿ ಅದ್ರ ಬಡ್ಡ್ಯಾಗ ಪಾಯ ತೆಗೊಳ್ದಾಗ ನಮ್ಮಲ್ಲಿ ಒಬ್ಬ ಹುಡುಗ ಮಠದ ಭಕ್ತ ಅದನ್ನ ಪಾಯ ತೆಗ ಹಡ್ಡು ಒಳದಾಗ ಆ ಚಟಿಗೆ ಗುದ್ಲಿಗೆ ಹಚ್ಚಿ ಅಂತ ಬತ್ರಿ ಪಾಯದ ನೆಲ್ದಾಗ ಹೋಗಿತ್ರಿ ಹಂಗೆ ಗೋಡ್ಯಾಗ 3 ಫುಟ್ ನೆಲ್ದಾಗ ಹೋಗಿ ಗೋಡ್ಯಾಗ ಇಳ್ದು ಹೆಂಗೆ ಹೋಗಿತ್ತೆ ಆಮೇಲೆ ಅಲ್ಲಿ ಅವ್ನ ಗದ್ದಿಗೆ ಆಗೋದಿತ್ತು ಅದಕ್ಕೆ ಅಲ್ಲಿ ಹೋಗಿ ಚಟಿಗೆ ಬರೋಣ ಅದು ಚಟಿಗೆಯಾಗಿ ಹತ್ತೈತಿ ಏನೈತಿ ನೋಡ್ಕೊಂಡು ಅದ್ರಾಗ ಹಲ್ಲಿತ್ತು ಅದ ಹಲ್ಲ ಮತ್ತೆ ಇದು ಮಠ ಈ ಗದ್ದಿಗೆ ಸ್ಥಾಪನೆ ಮಾಡುವಾಗ ಅದನ್ನ ಚಟಿಗೆ ಹಾಕಿ ಆ ಗದ್ದಿಗೆ ತೆಳಗ ಸಿದ್ಧಾರ್ಥ ಸಮಾಧಿ ಈ ಗದ್ದಿಗೆ ತೆಳಗ ಐತ್ರಿ ಐತಿ ಅದನ್ನ ನಾವು ಗದ್ದಿಗೆ ತೆಳಗೆ ಹಾಕೊಳ್ಳೋದಾಗ ಸಿದ್ಧಾರ್ಥ ಹಲ್ಲು ಮಂಟೂರಾಗ ಐತಿ ಅನ್ನೋದ ಎಲ್ಲಾ ಜಗತ್ತಿನ ತುಂಬ ಭಕ್ತರಿಗೆ ಗುರುತಾಗಲಿ ಅನ್ನಿಸಾಗ ಅದನ್ನ ಆ ರೀತಿ ಫೋಟೋ ತೆಗದ ಅದು ಪ್ರತ್ಯಕ್ಷ ಎಲ್ಲರಿಗೂ ದರ್ಶನಕ್ಕೆ ಇಟ್ಟಿದ್ದೀವ್ರಿ ಆಮೇಲೆ 1992 ಮಠ ಆತ್ರಿ ಪ್ರಸಾದ 1992 ಹೊಸ ಮಠ ಆತು ಆಮೇಲೆ ಪ್ರತಿ ವರ್ಷ ಮೊದಲ ಶ್ರಾವಣದಾಗ ಕೊನೆಗೆ ಸಪ್ತಾಹ ಮಾಡ್ತಿದ್ವಿ ಶ್ರಾವಣ ಕೊನೆಗೆ ಬರೋಣ ಈ ಮಳೆಗಾಲ ಭಯಂಕರದಾಗಿ ತ್ರಾಸ ಆಗತ್ತನ ಅದ ಈ ಅಪ್ಪಾರ ಕೆಲವೊಂದು ಅಪ್ಪಾರ ಕೂಡಿ ಏನ್ ಮಾಡ್ರು ಇನ್ನು ಸಂಕ್ರಮಣ ಲಾಸ್ಟ್ಗೆ ಇಟ್ಕೊಂಡ್ರು ಇಟ್ಕೊಂಡ್ ಬಳಕ ಏನ್ ಮಾಡ್ರಿ ಅದಕ್ಕೆ ಇಲ್ಲಿ ಸಿದ್ಧಾರ್ಥ ತೇರಾಗೋದು ಒಂದು ಪವಾಡರಿ ಇಲ್ಲಿ ತೇರಿಂದು ಐತಿ ಅಂದ್ರೆ ಇಲ್ಲಿ ಒಬ್ಬರು ಭಕ್ತರಿದ್ರಿ ಆ ನಾಗಭೂಷಣ ಅಪ್ಪರ ಹೊರಗೆ ಶಾಸ್ತ್ರ ಕೇಳಕ್ಕೆ ಅವ್ರು ಕಾಯಂ ಬರ್ತಿದ್ರಿ ಅವ್ರ ಮಗ ಒಬ್ಬ ಸಿದ್ದೇಶ್ವರ ಅಂತ ಅದಾರ ಅವಾಗ 6 ಮಂದಿ 7 ಮಂದಿ ಹೆಣ್ಮಕ್ಳು ಹುಟ್ಟ್ರಿ ಒಟ್ಟ ಗಂಡು ಹುಟ್ಟಲಿಲ್ಲ ಸಿದ್ದೇಶ್ವರ ಅವ್ರಿಗೆ ಹುಟ್ರು ಅವ್ ಬೇಡ್ಕೊಂಡ ಅಪ್ಪ ನೀ ಗಂಡು ಮಾಡಿ ಕೊಟ್ರ ನಾ ತೇರು ಮಾಡಿಸ್ತಾನ ಅತ್ತಿ ಹೆಸರನ್ನ ಹೇಳ್ದಂಗೆ ಅವ್ ಹುಟ್ಟಿತು ಗಂಡು ಹುಟ್ಟಿತು ಅವ ಗುರುನಾಥ ರೋಡ್ ಅಂತೇಳಿ ಹೆಸರು ಇಟ್ಟರು ಅವ ತೇರು ಮಾಡಿದ ಅವ ಸಣ್ಣ ತೇರು ಮಾಡಿದ ಈಗ ಮತ್ತೆ ಎಲ್ಲ ಭಕ್ತರು ಕೂಡಿ ದೊಡ್ಡ ತೇರಾಗೈತಿ ಈಗ ದೊಡ್ಡ ತೇರು ಮಾಡಿ ಜಾತ್ರೆ ಟೈಮ್ದಾಗ ತೇರು ಲಾಸ್ಟ್ ಸಂಕ್ರಮಣ ಜನವರಿ 14ನೇ ತಾರೀಕು ರಥೋತ್ಸವ ಸರ್ ಇವು ಬಂದ್ಬಿಟ್ಟು ಇವು ಫೋಟೋ ಯಾರು ಗೊತ್ತಾಗಲಿಲ್ಲ ಸರ್ ಅವ್ರ ಸಿದ್ಧಾರ್ಥ ಮೊದಲನೇ ಸಲ ಇವ್ರು ಸಿದ್ಧಾರ್ಥ ಅವ್ರ ಮೊದಲನೇ ಸಲ ಹುಬ್ಬಳ್ಳಿಗೆ ಬಂದ್ರು
ಸಂಚಾರ ಮುಗಿಸಿ ಹುಬ್ಬಳ್ಳಿಗೆ ಬಂದ್ರಲ್ಲ ಹ್ಞೂ ರೀ ಅವ್ರು 42ನೇ ವಯಸ್ಸಿಗೆ ಹ್ಞೂ ರೀ ಹುಬ್ಬಳ್ಳಿಗೆ ಬಂದಾಗ ಆ ಫೋಟೋ ರೀ ಅದು ಇದ್ರಿ ಇದು ಅಲ್ಲೇ ಗಣೇಶ್ಪುರಿ ಏನೋ ಹುಬ್ಬಳ್ಳಿ ಆಗೈತ್ರಿ ಹಾಂ ಸರ್ ಅಲ್ಲಿ ಇವ್ರದ್ದು ಮಠ ಐತ್ರಿ ಇವ್ರ ಹೆಸರು ಜಡಿ ಸಿದ್ದೇಶ್ವರ ಜಡಿ ಸಿದ್ದೇಶ್ವರ ಇವ್ರದ್ದು ಒಂದು ಹುಬ್ಳ್ಯಾಗ ಮಠ ಐತ್ರಿ ಹುಬ್ಬಳ್ಳಿ ಆಗೈತ್ರಿ ಗಣೇಶ್ ಪೇಟೆ ಒಳಗೈತಿ ನೋಡಿ ಹಾಂ ರೀ ಗಣೇಶ್ ಪೇಟೆ ಒಳಗೆ ಇವ್ರು ಜಡಿ ಸಿದ್ದೇಶ್ವರ ಇವ್ರ ಸಿದ್ದಾವಡ್ರ ಇಬ್ರು ಸಮಕಾಲೀನರಿ ಅವ್ರು ಇಬ್ರು ಸಮಕಾಲೀನರಿ ಹಾಂ 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 ಇದು ನಮ್ಮ ಜಾತ್ರೆ ಮೊದಲನೇ ಸಲ ಆಗೋದು ಮೊದಲು ಜಾತ್ರೆ ಆಗ್ತಿತ್ತು ಜಾತ್ರೆ ವಿಡಿಯೋ ಇದೆ ವಿಡಿಯೋ ಆಗ್ತಿತ್ತು ಈ ಮೊದಲಿಕ ಜಾತ್ರೆ ಟೈಮ್ದಾಗ ವಿಡಿಯೋಗಳು ಫೋಟೋಸ್ ಅನ್ರಿ ಫೋಟೋಸ್ ರೀ ಫೋಟೋಗಳು ಅವ ಅಪ್ಪಾರ ಜಾತ್ರೆಯಾಗಿ ಈಗ ಅದಾರಲ್ಲ ಅಪ್ಪಾರ ಕಿರೀಟ ಪೂಜೆ ಆಗತೈತ್ರಿ ಹಾಂ ರೀ ಅದೆಲ್ಲ ಆಗೈತಿ ಮುಂದೆ ಈಗ ಶ್ರಾವಣದಾಗ ಸಿದ್ದಾವಡ ಚರಿತ್ರೆ ನಡೆಸ್ತೀವಿ ರೀ ಇಲ್ಲಿ ಹಾಂ ರೀ ಮುಂದೆ ಈಗ ಮಾಣವಿಗೆ ಹಾಂ ರೀ ದೇವಿ ಪುರಾಣ ನಡೆಸ್ತೀವಿ ಇಲ್ಲಿ ದೇವಿ ಪುರಾಣ ನಡೆಸ್ತೀವಿ ಮೊದಲು ನಮ್ಮಲ್ಲಿ ಶ್ರಾವಣಕ್ಕೆ ಸಪ್ತಾಹ ಆಗ್ತೈತೆ ರೀ ಹಾಂ ಸರ್ ಶ್ರಾವಣದಿಂದ ತೆಗೆದ ಮಳೆಗಾಲ ಕಾಡನ ಜನವರಿ 10ರಿಂದ 14 ಸಂಕ್ರಮಣ ಇಟ್ಕೊಂತಾರೆ ಸಂಕ್ರಮಣ ಇಟ್ಕೊಂಡು ಅಪ್ಪಾರ ಬರ್ತಾರೋ ಅಪ್ಪಾರ ಗುಡಿ ಅನೇಕ ಮಹತ್ವ ಬರ್ತಾರೆ ಅಪ್ಪಾರ ಗುಡಿ ಅಮ್ಮಾರ ದೇವ್ರ ಬೆಳೆಯಾಗ ಸರ್ 30 ವರ್ಷದಿಂದ ಅಲ್ಲಿ ದೇವ್ರ ಬೆಳೆಯಾಗ ಇರ್ತಾರೆ ರೀ ಮುಂದೆ ಪ್ರತಿ ಇಲ್ಲಿ ನಮ್ಮ ಊರಿಗೆ ಅಂದ್ರೆ 3 ಸಲ ವರ್ಷ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇವರು ರಾಮನವಮಿಗೆ 9 ದಿವಸ ಮುಂದೆ ಈಗ ಜಾತ್ರೆಗಿಂತ ನಮ್ಮ ಸಂಕ್ರಮಣ ಜಾತ್ರೆಗಿಂತ ಮೊದಲು 15 ದಿವಸ ಮುಂದೆ ಮತ್ತು ಶ್ರಾವಣದಾಗ ಬಂದು ಇಲ್ಲಿ 3 ಸಲ ಬಂದು ನಮ್ಮ ಭಕ್ತರಿಗೆಲ್ಲ ನಮ್ಮ ಊರ ಜನರಿಗೆಲ್ಲ ಅಧ್ಯಾತ್ಮ ಬೋಧನೆ ಮಾಡ್ತಾರೆ ಇವ್ರುಗಡೆ ಮತ್ತೊಬ್ಬರು ಮತ್ತು ಅಮ್ಮಾರು ಬರ್ತಾರು ಮತ್ತು ಮಹಾತ್ಮರು ಬರ್ತಾರು ಅಂತ ಬಳಿಕ ಜನವರಿ 10ರಿಂದ 14 ದೊಡ್ಡ ಸಪ್ತಾಹ ವಿಶೇಷ ಪ್ರವಚನ ಕಾರ್ಯಕ್ರಮ ಸುತ್ತುಗಡೆದ ಎಲ್ಲ ಮಹಾತ್ಮ ಬರ್ತಾರು ಶಿವಾನಂದ ಭಾರತಿ ಅಪ್ಪಾರ ಬರ್ತಾರು ಮಾಲಿಂಗಪುರ ಸಜಾನಂದ ಅಪ್ಪಾರ ತಿಮ್ಮಾಪುರ ಬಸವರಾಜರ ಎಲ್ಲ ಅನೇಕ ದೊಡ್ಡ ಮಹಾತ್ಮರ ಹಿಪ್ಪರಿಗೆ ಶರಣಪ್ಪರ ಎಲ್ಲರೂ ಬರ್ತಾರು ಎಲ್ಲರೂ ಬಂದ 5 ದಿವಸ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಸುತ್ತಮುತ್ತ ಹಳ್ಳಿಯ ಜನ ಎಲ್ಲ ಬಂದ ಈ ಮಂಟ್ರಿಂದ ನಾವು ಅಧ್ಯಾತ್ಮ ಕೇಳಿ ಉದ್ಧಾರ ಆಗಿ ಅಂತೇಳಿ ನಮ್ಮನ್ನೆಲ್ಲ ಇಲ್ಲಿ ಅಪ್ಪಾರ ಕೂಡ ನಮಸ್ಕಾರ ಮಾಡಿ ಅಪ್ಪಾರ ಆಶೀರ್ವಾದ ಪಡೆದ ಎಲ್ಲ ಹಳ್ಳಿ ಮಂದಿ ಉದ್ಧಾರ ಇದ್ದಾರೆ ಈ ರೀತಿ ಇಲ್ಲಿ ಮಠದ ಕಾರ್ಯಕ್ರಮ ನಡೀತಾ ಇದೆ ಅಮ್ಮಾರ ನಮಸ್ಕಾರ ರೀ ಮೊದಲಿಗೆ ಬಂದು ನೀವು ಮೂಲ ಎಲ್ಲಿದ್ರಿ ಆಮೇಲೆ ಮರ್ರೆ ನಾವು ಮೂಲ ದೇವ್ರ ಬಳಿಲಿದ್ದೇವೆ ಹುಬ್ಬಳ್ಳಿ ಅಲ್ರಿ ಅಲ್ಲಿ ಸಿದ್ಧಶಿವಗಳ ಆಶೀರ್ವಾದದಿಂದ ನಾವು ಶಾಸ್ತ್ರಾಭ್ಯಾಸ ಮಾಡಿದ್ವಿ ಶಾಸ್ತ್ರಾಭ್ಯಾಸ ಮಾಡಿ ಸುಮಾರು 20-25 ವರ್ಷದಿಂದ ನಾವು ಇಲ್ಲಿ ಬರಾಕತ್ತೀವಿ ಇಲ್ಲಿ ಮಂಟೂರಿಗೆ ಬರಾಕತ್ತೀವಿ ಮೊದಲು ಎಲ್ಲರೂ ಹಿರಿಯರು ಕುಡ್ಕೊಂಡು ನಮ್ಮನ್ನು ಕರ್ಕೊಂಡ್ಬಂದು ಫಸ್ಟ್ಗೇನೆ ಇಲ್ಲಿ ಬಂದೀವಿ ನಾವು ಬಂದು ಶ್ರಾವಣ ಮಾಸದಾಗ ಸಿದ್ದಾವಡ ಚರಿತ್ರೆ ಹೇಳ್ತಿದ್ವಿ ಮತ್ತು ಬೇರೆ ಅಕ್ಕಮಹಾದೇವಿ ಚರಿತ್ರೆ ಇನ್ನುಳಿದ ಅನೇಕ ಮಹಾತ್ಮರ ಚರಿತ್ರೆಗಳನ್ನ ಹೇಳ್ಕೊತ ಬಂದೀವಿ ಆಮೇಲೆ ಇಲ್ಲಿ ಒಂದು ಪರಂಪರಾ ಅನ್ನುವಂಥದ್ದು ಭಾಳ ಚಲೋ ಐತಿ ಎಲ್ಲ ಭಕ್ತರು ಚಂದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಮತ್ತು ಎಲ್ಲರೂ ಕುಡ್ಕೊಂಡು ಒಂದು ಸತ್ಸಂಗ ಮಾಡ್ತಾರೆ ತಿಂಗಳಗಟ್ಟಲೆ ಶ್ರಾವಣದಾಗ ನಡೆಸ್ತಾರೆ ಮತ್ತು ಮಾನಮ್ಯಾಗ 9 ದಿವಸ ಕಾರ್ಯಕ್ರಮ ರಾಮನವಮಿ ಚರಿತ್ರೆ ಅದನ್ನು ನಡೆಸ್ತಾರೆ ಹಿಂಗೆ ಸತ್ಸಂಗ ಅನ್ನುವಂಥದ್ದು ಅಚ್ಚುಕಟ್ಟಾಗಿ ಎಲ್ಲ ಹಿರಿಯರು ಕೂಡ್ಕೊಂಡು ಭಾಳ ಚಂದ ನಡೆಸ್ಕೊಂಡು ಹೋಗ್ತಾರೆ ಜಾತ್ರೆ ಒಳಗೆ ವಿಶೇಷವಾದಂಥದ್ದು ತೇರು ಅನ್ನುವಂಥದ್ದು ಎಳಿತಾರೆ ಎಲ್ಲ ಹುಡುಗರು ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಸಿದ್ದಾರೂಢಪ್ಪನ ತೇರು ಎಳಿತಾರೆ ಅಮ್ಮಾರ ನೀವು ಬಂದ್ಬಿಟ್ಟು ಇಲ್ಲಿ ಮಂಟೂರಿಗೆ ಕಟ್ಟಾರು ಮತ್ತೆ ಇಲ್ಲಿ ಬೇರೆ ಕಡೆದು ಏನು ಮತ್ತು ಬೇರೆ ಕಡೆ ನಮ್ಮ ಸಿದ್ದಾರೂಢ ಶಾಖಾ ದೇವ್ರ ಹುಬ್ಬಳ್ಳಿ ಅಂದ್ರೆ ಹುಬ್ಬಳ್ಳಿ ಶಾಖೆಗಳು ಎಲ್ಲೆಲ್ಲಿ ಮಠ ಅದಾವ್ರ ಅಲ್ಲೆಲ್ಲ ವಿಸಿಟ್ ಮಾಡ್ತೀರಿ ಅಲ್ಲೆಲ್ಲ ಹೋಗಿರ್ತೇವೆ ಮರಬ ಐತ್ರಿ ನವಲಗುಂದ ತಾಲೂಕು ಮರಬಕ್ಕೆ ಹೋಗಿರ್ತೀವಿ ಮತ್ತು ಹನಸಿಗೆ ಹೋಗಿರ್ತೀವಿ ಮತ್ತು ಅಲ್ಲೆಲ್ಲೇ ಸುತ್ತಮುತ್ತ ಮತ್ತು ತಲೆಮರಬು ಆ ಕಡೆ ಎಲ್ಲ ಹೋಗಿರ್ತೇವೆ ಅಮ್ಮರಿಗೆ ನಿಮ್ಮದು ವಿದ್ಯಾಭ್ಯಾಸ ಏನು ಅಲ್ಲಿ ಹುಬ್ಬಳ್ಳಿಯಲ್ಲಿ ದೇವ್ರ ಹುಬ್ಬಳ್ಳಿಯಲ್ಲೇ ಸಿದ್ಧಶಿವಗೆ ಅಪ್ಪಗಳ ಕೈಯಾಗ ಸುಮಾರು ನಾವು 20 ವರ್ಷಗಟ್ಟಲೆ ಸೇವಾ ಮಾಡಿಕೊಂಡು ಅವ್ರು ಹೇಳಿದಂಗೆ ನಾವು ಎಲ್ಲ ಶಾಸ್ತ್ರಾಭ್ಯಾಸ ಮಾಡ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ವಿಚಾರ ಸಾಗರ ಪರಮಾನುಭೂತಿ ಕೈವಲ್ಯ ಪದ್ಧತಿ ಸಿದ್ದಾರೂಢಪ್ಪನ ಗ್ರಂಥ ಅಭ್ಯಾಸ ನಿಜಗುಣ ಶಿವಗಳ ಹಲವಾರು ಗ್ರಂಥಗಳನ್ನು ಅಭ್ಯಾಸ ಮಾಡಿದ್ರು ಸರ್ ಇದು ಬಂದ್ಬಿಟ್ಟು ಇದು ತಯಾರಿ ನಡೀತಿ ಆಮೇಲೆ ರೀ ಸರ್ ನಮ್ದು ಈಗ ಜನವರಿ 10ರಿಂದ 14 ಸಿದ್ದಾವಡ ಸಪ್ತಾಹ ಪ್ರಾರಂಭ ಆಗ್ತದೆ ರೀ 10ನೇ ತಾರೀಕು ಜನವರಿ 10ನೇ ತಾರೀಕು ಮುಂಜಾನೆ ನಾಮ ಸಪ್ತಾಹದೊಂದಿಗೆ ಸಿದ್ದಾವಡ್ರ ರುದ್ರಾಭಿಷೇಕದೊಂದಿಗೆ ನಾಮ ಸಪ್ತಾಹ ಇಟ್ಕೋತೀವಿ ರೀ ನಾಮ ಸಪ್ತಾಹದೊಳಗೆ 5 ದಿವಸ ಎಕ್ತರ್ಕಾಯಿ ತೆಳಗಿರಲ್ಲ ರಾತ್ರಿ ಹಗಲಿ ನಾಮ ಜಪ ಪ್ರಾರಂಭ ಆಕೈತಿ ರೀ ಪ್ರಾರಂಭ ಆಗೋದ್ರೊಳಗೆ ಇಡೀ ಸುತ್ತಮುತ್ತಲ ಹಳ್ಳಿದ ಬೇರೆ ಜಿಲ್ಲಾ ಬೇರೆ ತಾಲೂಕಾ ಬೇರೆ ಸ್ಟೇಟ್ನ ಸಹಿತ ಇಲ್ಲಿ ಭಕ್ತರು ಬರ್ತಾರೆ ರೀ ಅಷ್ಟು ಅಧ್ಯಾತ್ಮ ಜೀವಿಗಳು ಎಲ್ಲರೂ ಬರ್ತಾರೆ ಇಲ್ಲಿ ಅಧ್ಯಾತ್ಮ ಜೀವಿಗಳಿಗೆ 5 ದಿವಸ ಅನ್ನ ಪ್ರಸಾದ ಇದನ್ನ ಮಾಡಕ್ಕೆ ಇಂಥ ಭಕ್ತರ ತಾಯಂದಿರೆಲ್ಲ ಅವ್ರ ಸಲುವಾಗಿ ಇದನ್ನೆಲ್ಲ ತಯಾರು ಮಾಡತ್ತಾರೆ
ದಿನನಿತ್ಯ ಈಗ ಅದು 5 ದಿವಸದ ಕಾರ್ಯಕ್ರಮ ನಡೆಸೋ ಸಲುವಾಗಿ ಬಂದ ಭಕ್ತರಿಗೆ ಊಟೋಪಚಾರ ಮಾಡೋ ಸಲುವಾಗಿ ಇದನ್ನೆಲ್ಲ ಸ್ವಚ್ಛ ಮಾಡಾಕತ್ತಾರು ಎಲ್ಲ ಮಾಡಾಕತ್ತಾರ. ಇಷ್ಟು ಅಹೋರಾತ್ರಿ ಎಲ್ಲ ಭಕ್ತರು ದುಡಿತಾರೆ ರೀ ಕಾರ್ಯಕ್ರಮಕ್ಕೆ. ನನ್ನಂಥ ದೊಡ್ಡ ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಎಲ್ಲರೂ ಕೈ ಜೋಡಿಸಿದಾಗ ಇಲ್ಲಿ ನಮ್ಮ ಗ್ರಾಮದಾಗ ಸಿದ್ದಾವಡ್ರ ಭಕ್ತರು ಭಾಳ ಅದಾರ. ಸರ್ ಸರ್ ಅದೇ ರೀತಿ ಬಂದ್ಬಿಟ್ಟು ಈ ಮಠ ಯಾತ್ರದ ಅಲ್ರಿ? ಈ ಮಠ ಇದು ಕೈಲಾಸ ಮಂಟಪ ಅಂತೇಳಿ ಜನವರಿ 10ರಿಂದ 14 ಕಾರ್ಯಕ್ರಮ ನಡೀತಿದ್ರ ಎಲ್ಲ ಮಹತ್ಮರು ಇಲ್ಲಿ ಆಸೀನರಾಕಾರ. ಇಲ್ಲಿ ಸರ್ ಈ ಕಟ್ಟಿ ಐತ್ರಲ್ಲ, ಈ ಕಟ್ಟಿ ಮೇಲೆ ಸ್ಟೇಜ್ ಹಾಕಿತ್ತು ರೀ. ಎಲ್ಲ ಎಷ್ಟು ಮಹತ್ವ ಬಂದಿರ್ ಮಾತೋಶ್ರೀ ಅವರ ಎಲ್ಲ ಶಾಸ್ತ್ರ ಹೇಳಾಕ ಇಲ್ಲೇ ಕೊಡ್ತಾರ್ರಿ. ಶಾಸ್ತ್ರ ಹೇಳಕ್ ಇಲ್ಲೇ ಕೊಡ್ತಾರ್ರಿ. ಇಲ್ಲೆಲ್ಲ ಪೆಂಡಾಲ್ ಹಾಕಿರ್ತೈತ್ರಿ. ಪೆಂಡಾಲ್ ಹಾಕಿ ಉತ್ಸವ ಪೆಂಡಾಲ್ ಇರ್ತೀರಿ. ಭಕ್ತರೆಲ್ಲ ಇಲ್ಲಿ ಕೂತ್ ಕೇಳ್ತಾರ್ರಿ. ಕೇಳ್ಕೊಡೋದು ಲಾಸ್ಟ್ ಮುಕ್ತಾಯಕ್ಕೆ ಭಕ್ತರ ಕೇಳ್ತಿರ್ತಾರೆ ರೀ. ಇಲ್ಲಿ ಎಲ್ಲರೂ ಶಾಸ್ತ್ರ ಹೇಳ್ತಿರ್ತಾರೆ. ಪ್ರತಿಯೊಂದು ದಿವಸ 5 ದಿವಸದಾಗ ಪ್ರತಿಯೊಂದೊಂದು ವಿಷಯ ಇಟ್ಕೊಂತಿರ್ತಾರೆ. ಒಂದೊಂದು ವಿಷಯ ಸ್ಟೆಪ್ ವೈಸ್ ಇಟ್ಕೋತಾರೆ. ಮೊದಲನೇ ದಿನ, 2ನೇ ದಿನ, 3, 4, 5ನೇ ದಿವಸ ಈಗ ಸ್ಟೆಪ್ ವೈಸ್ ಇಟ್ಕೊಂಡು ಲಾಸ್ಟ್ ಮನುಷ್ಯಾಗ ಜ್ಞಾನ ಇದನ್ನು ಇಟ್ಕೋತಾರೆ. ಈ ರೀತಿ ಅವ್ರ ಅಪಾರ ವಿಷಯ ಇಟ್ಕೊಂಡ್ ಎಲ್ಲ ಮಹಾತ್ಮರು ಹೇಳ್ತಾರೆ, ಕೇಳ್ತಾರೆ. ಎಲ್ಲ ಮಹಾತ್ಮರು ಹೇಳಿದ ಬಳಿಕ ಲಾಸ್ಟ್ ಮುಗಿಯಾಕ ಮಂಗಳಾರತಿ ಟೈಮ್ ಬರುತ್ತೆ. ಲಾಸ್ಟ್ ಈಗೇನು ಸಿದ್ಧ ಶಿವಗಳಿದಾರಲ್ಲ ಅಲ್ಲಿ ಒಳಗೆ ಕೇಳಿಸಲ್ಲ ಅವ್ರದ್ದು ಅಲ್ಲಿ ಕೂತ ಕಿರೀಟ ಹಾಕಿ ಮಹಾಪೂಜೆ ಆಗ್ತೈತಿ. ಮಹಾಪೂಜೆ ಅಂತಂದ್ರೆ ಮಂಗಳಾರತಿ ಆಗ್ತೈತಿ. ಮಂಗಳಾರತಿ ಆಗ್ತೈತಿ. ಸರ್ ಇದು ಮಂಟಪ ಬಂದವ್ರಿಗೆ ಇದು ಸಿದ್ಧಾರೂಢ ಕಟ್ಟಿದ್ರಲ್ಲ ಅದನ್ರಿ ಮಂಟಪ ರೀ, ಅವಾಗ ಏನ್ ನಿರ್ಮಾಣ ಆಗಿದೆ? ಇಲ್ಲ ಅದು 1992 ಹೊಸದಾತ್ರಿ. 1928 ಮೊದಲು ಹಳೆ ಮಠ ಆಯ್ತು. 1928 1992 ಈ ಹೊಸ ಮಠ ಕಟ್ಟಿದ್ವಿ. ಅದ್ರ ಬಳಿಕ ಇಲ್ಲಿ ಇದೆ ಎಷ್ಟಂದ್ರೆ 2003 ಬೇರೆದವ್ರ ಮನೆಗಳು ಇದ್ರು. ಇಲ್ಲಿ ಬೇರೆದವ್ರ ಮನೆಗಳಿದ್ದು ಅವ್ರು ತಮ್ಮ ಭಕ್ತಿಯಿಂದ ನಾವು ಹಿಂಗೆ ಮಠ ಕಟ್ತೀವಿ, ಇಲ್ಲಿ ಅಲ್ಲಿ ಇಟಕ್ರಾಗ ಆಗತೈತಿ, ತೊಂದರೆ ಆಗತೈತಿ, ಆ ಜಾಗ ಹಸ್ತಾಗ ಆತೈತಿ ಮತ್ತು ಅವ್ರು ನಾವು ಇದು ಮಾಡಿದಾಗ ಎಲ್ಲಿ ಕಟ್ಟುದ, ಕೈಲಾಸ ಮಂಟಪ ಎಲ್ಲಿ ಕಟ್ಟುದ ಅಂದಾಗ ಇಲ್ಲಿ ಮನೆಗಳಿದ್ದವ್ರು ಎಲ್ಲ ಭಕ್ತರು ಬಂದ ಅವರೆಲ್ಲ ತೊಡಗೊಳ್ದಾಗಿದ್ದಾರೆ. ನಾವು ಊರಾಗ ಏನು ನಮ್ಮ ಮನೆಗಳ ನೀವು ಇಲ್ಲಿ ಜಾಗ ಇಲ್ಲ, ನಾವು ಸಿದ್ದಾವಡ ಮಠಕ್ಕೆ ದೇಣಿ ಕೊಟ್ಟು ಬಿಡ್ತೀವಿ, ನೀವು ಅಲ್ಲಿ ನಮ್ಮ ಕೈಲಾಸ ಮಂಟಪ ಕಟ್ರಿ. ಅದಕ್ಕೆ ಅಲ್ಲಿ ಅಹೋರಾತ್ರಿ ಯಾವಾಗಲೂ ಅಲ್ಲಿ ಶಿವನಾಮ ಸ್ಮರಣೆ ಪ್ರವಚನ ನೀಡುವಂಗೆ ನಮ್ಮ ಜಾಗದಾಗ ನಡೀಲಿ ಅಂತೇಳಿ ಎಲ್ಲರೂ ದಾನ ಕೊಟ್ಟು ಬಿಟ್ರಿ. ಈ ಮಠಕ್ಕೆ ಬಂದ ಇಲ್ಲೆಲ್ಲ ಭಕ್ತರು ದಾನ ಬರೆದು ಕೊಟ್ರಿ. ಒಂದು 20 ಮನೆಗಳು ಇದ್ರು. ಇವೆಲ್ಲ ಸುತ್ತಾದ ಇಲ್ಲಿ ಎಲ್ಲ ಮನೆಗಳು ಇದ್ರು. ಇಲ್ಲಿ ಮನೆ ಇದ್ದು, ಇಲ್ಲಿ ಮದ್ದು ಎಲ್ಲ ತಾವು ಸ್ವ ಖುಷಿಯಿಂದ ಈ ಮಠಕ್ಕೆ ದಾನ ಕೊಟ್ಟರು. ಅಪಾರ ಹೆಸರು ಬರೆದು ಕೊಟ್ಟರು. ಆಮೇಲೆ ನಮ್ಮ ಪಂಚಾಯತಿ ಅನುದಾನದಾಗ ಇದು ಕಟ್ಟಡ ಮಾಡಿದ್ವಿ. ಇದು ಪಂಚಾಯತಿ ಅನುದಾನದಾಗ ಇದು ಮತ್ತು ಭಕ್ತರು ಕೆಲವೊಂದು ದೇಣಿಗೆ ಕೊಟ್ರೆ ಅದನ್ನು ಕೂಡಿಸಿ ಇದು ಆತ್ರಿ. ಆದ ಬಳಿಕ ಈಗ 2 ವರ್ಷ 3 ವರ್ಷದಿಂದ ಮೇಲಿಂದ ಅಲ್ಲಿ ಶಾಸ್ತ್ರ ನಡೀತೈತಿ. ಬಡದ್ರಿ ಈಗ 3 ವರ್ಷ ಆತ್ರಿ. ಅದನ್ನ 3 ವರ್ಷ ಆಯ್ತು. ಅವಾಗ ಶಾಸ್ತ್ರ ನಡೀದೆ. ಇಲ್ಲಿ ಮುಂಜಾನೆ 5 ದಿವಸ ಇರ್ತೈತಿಲ್ಲ, ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ನಡೀತ್ರಿ. ಮುಂಜಾನೆ 9ರಿಂದ 11 ತನಕ ಬ್ರಹ್ಮ ಜಿಜ್ಞಾಸ ನಡೆಸ್ತಾರು. ಅಲ್ಲೆಲ್ಲ ಮಹಾತ್ಮರ ಶಾಸ್ತ್ರ ನಡೆಸ್ತಾರೆ. ಅಲ್ಲಿ ನಡೆಸೋಲಾಗಿ 3 ವರ್ಷದಿಂದ ಅಲ್ಲೂ ತೊಂದರೆ ಆಗೋಣ ಅದ್ ಮ್ಯಾಲೆ ತಯಾರು ಮಾಡಿಸಿವ್ರಿ. ಜನವರಿ 10ರಿಂದ 14 ನಮ್ಮ ಕಾರ್ಯಕ್ರಮ ಶುರು ಇರ್ತೈತ್ರಿ. ಸಪ್ತಾಹ ಆಕತಿ. ಜನವರಿ 14ನೇ ತಾರೀಕು ಲಾಸ್ಟ್ ಇದ. ಅದಕ್ಕೆ ಲಾಸ್ಟ್ನ ದಿವಸ ಸಾಯಂಕಾಲ ಜನವರಿ 14ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಇದು ರಥ ರೀ. ಅಂದ್ರೆ ಜಾತ್ರೆ ಲಾಸ್ಟ್ ಎಂಡಿಂಗ್ ಟೈಮ್ ರಥೋತ್ಸವ ಯಾವ ಟೈಮ್ದಾಗ ಆಕೈತಿ ಆಮೇಲೆ ಸರ್? ಜನವರಿ 14 ಸಾಯಂಕಾಲ 5 ಗಂಟೆಗೆ ಮಾಡ್ತೀವ್ರಿ. ಇದಕ್ಕೆ ಈ ರಥ ಇಲ್ಲಿಂದ ಲಾಸ್ಟ್ ವಿಠಲ್ ಮಂದಿರ ಐತ್ರಿ ಒಂದು. ಅಲ್ಲಿಂದ ವಿಠಲ್ ಮಂದಿರ ತಕ ಹೋಗಿ ಮತ್ತೆ ಹೊಳ್ಳಿ ಬರ್ತೈತ್ರಿ. ಅಲ್ಲಿಂದ ಲಾಸ್ಟ್ ಜಾತ್ರೆ ಟೈಮ್ದಾಗ ಇಲ್ಲಿಂದ ವಿಠಲ್ ಮಂದಿರ ತಕ ಹೋಗಿ ವಾಪಸ್ ಬರ್ತೈತ್ರಿ. ಸಾಧಾರಣ ಒಂದು ಅವಾಗೊಂದು 20ರಿಂದ 30,000 ಜನ ಕೂಡ್ತೈತ್ರಿ. ರಥ ಇಳಿ ಟೈಮ್ 30,000-40,000 ಜನ ಕೂಡ್ತೈತ್ರಿ. ಇದು ಪ್ರತಿ ವರ್ಷ ಜಾತ್ರೆ 4 ದಿನ ಆಕೈತಿ. 5 ದಿನ ಆಕೈತ್ರಿ. 5 ದಿವಸ ಆಗಿ ಲಾಸ್ಟ್ 15ನೇ ತಾರೀಕು ಮುಂಜಾನೆ ಸಿದ್ದಾವಡ್ರ ಹಾಕಿಕೊಟ್ಟ ಪದ್ಧತಿ ಪ್ರಕಾರ ಕೌದಿ ಪೂಜೆ ಆತಾಗಿ ಮುಂಜಾನೆ 15ನೇ ತಾರೀಕು ಮುಂಜಾನೆ 7 ಗಂಟೆಗೆ ಸಪ್ತಾಹ ಸಮಾಪ್ತ ಆಕತಿ. ಅಲ್ಲಿ ತನಕ ಅಹೋರಾತ್ರಿ ರಾತ್ರಿ ಆಗಲಿ ಶಿವನಾಮ ಸ್ಮರಣೆ ಪ್ರಾರಂಭ ಇರ್ತೈತ್ರಿ. ಮುಂದೆ 14ನೇ ತಾರೀಕು ಈ ತೇರು ಶೃಂಗಾರ ಮಾಡಿ ಇದು ಮಾಡ್ತಾರೆ. ಈಗ ಜಾತ್ರೆ ಬಂದ್ಬಿಟ್ಟು ಇದು ಜನವರಿ ಟೈಮ್ದಾಗ ಆಗೈತ್ರಿ ಸರ್? ಜನವರಿ ಪ್ರತಿ ವರ್ಷ ಈ ವರ್ಷ ಜನವರಿ 10ರಿಂದ 14 ಫಿಕ್ಸ್ ರೀ. ಈಗ 10/1/2026 ರೀ. ಅಂದ್ರೆ 15 ತಾರೀಕು ಮಟ ರೀ.
15ನೇ ತಾರೀಕು ಕೌದಿ ಪೂಜೆ ಮಾಡಿ ಮುಗಿತೀವಿ ಕೌದಿ ಪೂಜೆ ಲಾಸ್ಟ್ ಮಾಡಿ ಯಾಕ್ರಿ ಅಂದ್ರೆ ಶ್ರಾವಣದಾಗ ಲಾಸ್ಟ್ ಮಾಡ್ತಿದ್ದೀವಿ ರೀ ಹಾಂ ರೀ ಅದು ಆಗ ಹೇಳಿಲ್ಲ ಮಳಿ ಭಯಂಕರ ತ್ರಾಸ ಕೊಡಾಕೈತಿ ಪ್ರವಚನ ಟೈಪ್ ಜನರಿಗೆ ತ್ರಾಸ ಆಕೈತಿ ಆ ಮಳೆಗಾಲ ಸಲುವಾಗಿ ಅಪ್ಪಾರೆಲ್ಲ ಎಲ್ಲ ಮಹಾತ್ಮರು ಕೂಡಿ ನಮ್ಮ ಊರ್ ಹಿರಿಯರ ಗುಡಿ ಕೂಡಿ ಮಾತಾಡಿ ಈ ಜನರಿಗೆ ತ್ರಾಸ ಆಕೈತಿ ಮಳೆಗಾಲದಾಗ ಅದಕ್ಕೆ ಇದನ್ನ ಜಾತ್ರೆ ಅವಧಿ ಬದಲಾಸನು ಅಂತ ಹೇಳಿ ಯಾವಾಗ ಇಡುದ ಅಂದ್ರೆ ಸಂಕ್ರಮಣ ಜನವರಿ 10ರಿಂದ 14 ಏನು ಬಿಸಿಲು ಹೆಚ್ಚಿರೋದಿಲ್ಲ ಥಂಡಿ ಹೆಚ್ಚಿರೋದಿಲ್ಲ ಮಳೆಗಾಲ ಇರೋದಿಲ್ಲ ಬರೋ ಭಕ್ತರಿಗೆ ಅನುಕೂಲ ಆಗ್ತೈತಿ ಈಗ ಫಿಕ್ಸ್ ಮಾಡಿದಾಗಿಂದ ಜನವರಿ 10ರಿಂದ 14 ಫಿಕ್ಸ್ 15ನೇ ತಾರೀಕು ಮುಕ್ತಾಯ ಮಾಡ್ತೀವಿ ಅದೇ ಅವೋ ರಾತ್ರಿ ನಾಮಸ್ಮರಣೆ ಈ ಕಾರ್ಯಕ್ರಮದ ಹೆಸರ ನಾಮ ಸಪ್ತಾಹ.